I'm very happy to see all of you in the online meeting for this year. I see many good students and lovable students of our school sitting with their parents for the online meeting today. ಹಾಗೆ ಒಂದು ಮಗು ಆಯ್ತು ಅಂದಿದ ತಕ್ಷಣನೇ ನಿಮ್ಮ ಎಲ್ಲಾ ಆಸೆಗಳು ಪಕ್ಕಕ್ಕೆ ಇಟ್ಬಿಡ್ತೀರಿ. ಯಾಕೆ ಹೇಳಿ ಪಕ್ಕಕ್ಕೆ ಇಡ್ತೀರಿ? ನನ್ನ ಮಗು ಇದೆ, ನನ್ ಮಗುಗೋಸ್ಕರ ನಾನು ಏನಾದ್ರೂ ಮಾಡ್ಬೇಕು, ನನ್ನದೆಲ್ಲ ಇಂಪಾರ್ಟೆಂಟ್ ಫಸ್ಟ್, ನನ್ನ ಮಗುಗೋಸ್ಕರ ನಾನು ಏನಾದ್ರೂ ಮಾಡ್ಬೇಕು ಅಂತ ಹೇಳಿ ನೀವೇನ್ ಮಾಡ್ತೀರಿ? ನಿಮ್ಮ ಆಸೆಗಳೆಲ್ಲ ಪಕ್ಕಕ್ಕೆ ಇಡ್ತೀರಿ. ಸೊ ನಿಮ್ಮ ಆಸೆಗಳೆಲ್ಲ ನೀವು ಪಕ್ಕಕ್ಕೆ ಇಟ್ಟಾಗ ಈಗ ಅದಕ್ಕೆ ಇನ್ ಟೈಮಲ್ಲಿ ಏನ್ ಬೇಕು ಅದನ್ನ ನೀವು ಫುಲ್ಫಿಲ್ ಮಾಡ್ಲಿಲ್ಲ ಅಂತಂದ್ರೆ ನನ್ನ ಪ್ರಕಾರ ನೀವು ಇಷ್ಟೆಲ್ಲ ಏನ್ ಸಂಪಾದನೆ ಮಾಡ್ತಾ ಇದೀರೋ ಅದು ವೇಸ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನೊಂದು ಹೇಳ್ತೀನಿ, ಮಗುಗೆ ಒಂದು ಜನ್ಮ ಅನ್ನೋದು ನಾವು ಕೊಡ್ತೀವಿ. ಮಗುಗೆ ಜನ್ಮ ಅನ್ನೋದು ನಾವು ಕೊಟ್ಟಿದ ತಕ್ಷಣ ಆ ಮಗು ನನ್ನನ್ನ ಸಾಕುತ್ತೆ ಅಂತ ಹೇಳ್ಕೊಂಡು ಯಾವ ತಾಯಿನೂ ಯಾವ ತಂದೆನೋ ಅದಕ್ಕೆ ಊಟ ಹಾಕಿ ಬೆಳೆಸೋದಿಲ್ಲ. ನಮ್ ಡ್ಯೂಟಿ ನಾವು ಮಾಡ್ಬೇಕು, ನಾವು ಮಾಡ್ತಾ ಇದೀವಿ ಅಷ್ಟೇ. ಅದೇ ತರ ಈಗ ನಿಮ್ಮ ಕರ್ತವ್ಯ ಸ್ಕೂಲ್ಗೆ ಬರಬೇಕು, ಮಕ್ಕಳಿಗೆ ಬುಕ್ಸ್ ಕೊಡ್ಸ್ಕೊಡ್ಬೇಕು, ನಾನು ಯಾವ ತರ ಇದು ಮಾಡ್ಬೇಕು, ನನ್ನ ಮಗುನ ಯಾವ ತರ ಓದಿಸ್ಬೇಕು ಅನ್ನೋದು ಪೇರೆಂಟ್ಸ್ಗೆ ಅದೊಂದು ಡ್ಯೂಟಿ. ದಯವಿಟ್ಟು ಪೇರೆಂಟ್ಸ್ ಅಲ್ಲಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಡ್ತಾರೆ. ಒಬ್ಬ ಪೈಲಟ್ ಗೆ ಗೊತ್ತು ಅವನಿಗೆ ಫ್ಲೈಟ್ ಅನ್ನ ಹೇಗ್ ಓಡಿಸ್ಬೇಕು ಅಂತ. ನಾನು ನೀವು ಫ್ಲೈಟ್ ಓಡಿಸೋಕಾಗುತ್ತಾ? ಗೊತ್ತಾಗಲ್ಲ. ಒಬ್ಬ ಅಗ್ರಿಕಲ್ಚರ್ ಮಾಡುವಂತಹ ರೈತನಿಗೆ ಗೊತ್ತು ತೋಟದಲ್ಲಿ ನಾನು ಯಾವ ಬೆಳೆ ಹಾಕ್ಬೇಕು, ಅದಕ್ಕೆ ಹೇಗ್ ಗೊಬ್ಬರ ಹಾಕ್ಬೇಕು, ಯಾವ ತರ ಹಾಕ್ಬೇಕು ಅಂತ. ಅದೇ ಇವತ್ತು ಡ್ಯಾಡಿ ಹೊರಗಡೆ ದುಡ್ಕೊಂಡು ಬರ್ತಾರೆ, ಡ್ಯಾಡಿ 11 o'clock ಅಥವಾ 10 o'clock ಆದ್ಮೇಲೆ ಬರ್ತಾರೆ. ಅಪ್ಪನಿಗೆ ಗೊತ್ತು ಮನೆಗೆ ದುಡ್ಡು ತಂದು ಕೊಡ್ತಾರೆ, ನನ್ನ ಫ್ಯಾಮಿಲಿ ಮೇಂಟೈನ್ ಮಾಡ್ಬೇಕು ಅಂತ. ಅದೇ ತರ ಅಡಿಗೆ ಮನೆಯಲ್ಲಿ ಹೋಗಿ ಅಡಿಗೆ ಹೆಂಗ್ ಮಾಡ್ಬೇಕು ಅಂತ ಅಪ್ಪ ಗೊತ್ತಿಲ್ಲ. ಅದು ಗೊತ್ತಿರೋದು ಯಾರಿಗೆ? ಅಮ್ಮನಿಗೆ ಮಾತ್ರ ಗೊತ್ತಿದೆ. ಅಮ್ಮ ಹೇಗ್ ಅಡಿಗೆ ಮಾಡ್ಬೇಕು, ಆ ಫ್ಯಾಮಿಲಿ ಮೇಂಟೆನೆನ್ಸ್ ಹೇಗ್ ಮಾಡ್ಬೇಕು ಅಂತ. ಅದೇ ತರ ಇವತ್ತು ಈ ಕೋವಿಡ್ ಏನ್ ಬಂದಿದೆ, ಈ ಕೊರೋನಾ ಏನ್ ಬಂದಿದೆ, ನಮಗೆ 4 to 5 months ಇಂದ ಮಕ್ಕಳಿಗೆ ಎಷ್ಟು ಲಾಸ್ ಆಗ್ತಾ ಇದೆ, ಅವರ ಮೈಂಡ್ ಇವತ್ತು ಎಷ್ಟು ಇದಾಗ್ತಾ ಇದೆ ಅಂತ ಅದು ನಮಗ್ ಗೊತ್ತಾಗ್ತಾ ಇದೆ. ಟೀಚರ್ಸ್ಗೆ ದಯವಿಟ್ಟು ಪೇರೆಂಟ್ಸ್ಗೆ ನಾನು ಹೇಳ್ತಾ ಇರೋದು ರಿಕ್ವೆಸ್ಟ್, ನೀವೇನ್ ಥಿಂಕ್ ಮಾಡ್ಕೊಂಡು ಇವತ್ತಿದ್ದೀರೋ ಅದು ಟೋಟಲಿ ಅದು ನಿಮ್ಮ ಮಿಸ್ಟೇಕ್ ಆಗ್ತಾ ಇದೆ. ಅದು ದಯವಿಟ್ಟು ಅದನ್ನ ಇದ್ ಮಾಡ್ಕೊಳ್ಳದೆ ನೀವು ಪೇರೆಂಟ್ಸ್ ಫಸ್ಟ್ ಬಂದು ಸ್ಕೂಲಲ್ಲಿ ಒಂದೊಂದು ವಾರದಲ್ಲೂ ಮಗು ಮೈಂಡ್ ಬೇರೆ ಬೇರೆ ಬೆಳವಣಿಗೆ ಆಗ್ತಾ ಇರುತ್ತೆ. ಈ ವಾರದಲ್ಲಿ ಇರುವ ಬೆಳವಣಿಗೆ ಇನ್ನೊಂದು ವಾರದಲ್ಲಿ ಇರೋದಿಲ್ಲ, ಇನ್ನೊಂದು ವಾರದಲ್ಲಿ ಇರೋ ಬೆಳವಣಿಗೆ ಇನ್ನೊಂದು ವಾರ. ಇವತ್ತು ನಾನು ಪೇರೆಂಟ್ಸ್ ಒಂದೇ ಹೇಳುದು, ಏನೋ ಕಷ್ಟಪಟ್ಟು ಸ್ವಲ್ಪ ಸಂಪಾದನೆ ಮಾಡಿದ್ದೀರಿ, ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ಅದನ್ನ ಉಳಿಸ್ಕೊಳ್ಳೋ ಕೆಪಾಸಿಟಿ ಅದು ನಿಮ್ ಮಕ್ಳಿಗೆ ಬೇಕಲ್ವಾ? ಇವತ್ತು ನೀವು ಪೇರೆಂಟ್ಸ್ ಅದನ್ನ ಯೋಚನೆ ಮಾಡ್ತಾ ಇಲ್ಲ. ನನ್ಗೆ 20,000 ಉಳಿಬೋದು ಅಥವಾ 30,000 ಉಳಿಬೋದು, ನನ್ ಮಗು 1 ವರ್ಷ. ಆ ಮಗು ಮೈಂಡ್ ಎಷ್ಟು ಲಾಸ್ ಆಗ್ತಾ ಇದೆ, ನೀವು ಅದನ್ನ ಯೋಚನೆ ಮಾಡ್ತಾ ಇಲ್ಲ. ಪೇರೆಂಟ್ಸ್ಗೆ ನಾನು ಒಂದೇ ಒಂದು ಹೇಳೋದು, ಇವತ್ತು ನಮ್ಮ ಬಾಡಿಗೆ ಇವಳು ಹೆಲ್ತಿ ಫುಡ್ ಅನ್ನ ಕೊಟ್ಟಾಗ ಏನಾಗುತ್ತೆ, ನಾವು ಆರೋಗ್ಯವಾಗಿರ್ತೀವಿ. ನಾವು ಸೇಮ್ ನಮ್ ಚರ್ಮನ ದಿನ ಮುಖ ತೊಳಿಬೇಕು, ಅದಕ್ಕೆ ಕ್ರೀಮ್ ಹಾಕ್ಬೇಕು, ಹಾಕಿದ್ರೆ ತಾನೇ ನಮ್ಮ ಸ್ಕಿನ್ ಚೆನ್ನಾಗಿರೋದು. ಒನ್ ಡೇ ನಾವು ಮುಖಕ್ಕೆ ಕ್ರೀಮ್ ಹಾಕ್ಲಿಲ್ಲ ಅಂತಂದ್ರೆ ಹೇಗಿರ್ತೀವಿ ನಾವು? ಅದೇ ತರ ಬ್ರೈನ್ಗೆ ಹೆಲ್ತಿ ಫುಡ್ ಅನ್ನ ಕೊಡ್ಬೇಕು. ಪೇರೆಂಟ್ಸ್ ನೀವು ಅದನ್ನ ಒಂದು ಸಲನೂ ಥಿಂಕ್ ಮಾಡ್ಲಿಲ್ಲ ನೀವು, ಅರೆ ನನ್ ಮಗುಗೆ ಬ್ರೈನ್ ಹೆಲ್ತಿ ಫುಡ್ ಸಿಗ್ತಾ ಇದೆಯಾ, ಪ್ರತಿದಿನ ನನ್ ಮಗು ಏನ್ ಮಾಡ್ತಾ ಇದೆ, ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತಾ ಇದೆ, ಅದಕ್ಕೆ ಹೆಲ್ತಿ ಫುಡ್ ಇದೆಯಾ ಇಲ್ವಾ, ನೀವು ಪೇರೆಂಟ್ಸ್ ಥಿಂಕ್ ಮಾಡ್ತಾ ಇಲ್ಲ. ನೀವು ಪೇರೆಂಟ್ಸ್ ಅದೇ ಹೇಳ್ತಾ ಇರೋದು, ದೇಹಕ್ಕೆ ಹೆಂಗೆ ಫುಡ್ ತುಂಬಾ ಇಂಪಾರ್ಟೆಂಟ್ ಇದೆಯೋ ಮೈಂಡ್ಗೂ ಅದೇ ತರ ಫುಡ್. ಯಾವಾಗ ನಾವು ಹೆಲ್ತಿ ಫುಡ್ ಅನ್ನ ಕೊಡ್ತೀವೋ ಮಕ್ಕಳಿಗೆ ಏನಾಗುತ್ತೆ, ಅವರು ಹೆಲ್ತಿ ಆಗಿ ಬೆಳೀತಾರೆ. ಸೈನ್ಸ್ ಆಗ್ಬೋದು, ಇವೆಲ್ಲವನ್ನು ನೀವು ಸಪರೇಟ್ ಮಕ್ಕಳಿಗೆ ಬರ್ಸಿ. ತಾಯಿ ಫಸ್ಟ್ ಟೀಚರ್ ಮನೆಯಲ್ಲಿ, ತಾಯಿ ಹೇಳ್ಬೇಕು ಎಲ್ಲರಿಗೂ, ನೋಡಿ ಈ ತರ ಇದೆ, ನೀನ್ ಎಡುತ್ತಾ ಇದೆಯಾ ಬೇಡ, ಫಸ್ಟ್ ಹೋಗಿ ಸ್ಕೂಲಲ್ಲಿ ಅಡ್ಮಿಷನ್ ಮಾಡು, ಮಗು ಎಷ್ಟು ಮೈಂಡ್ ಇದಾಗುತ್ತೆ ಅಂತ ಅಮ್ಮ ಹೇಳ್ಬೇಕು ಫಸ್ಟ್. ನೀವು ಫಾಲೋ ಮಾಡಲ್ಲ ಅದನ್ನ. ನಾನು ಯಾವಾಗ್ಲೂ ಹೇಳೋದೇನಂತಂದ್ರೆ ಪೇರೆಂಟ್ಸ್ ಯಾವಾಗ್ಲೂ ತಿಳ್ಕೊಳ್ಳಿ, ಮಗು ಪಾಪ ಇನ್ನು ಈಗ ಅದರ ಒಂದು ಮೈಂಡ್ ಬಂದು ಬ್ಲಾಂಕ್ ವೈಟ್ ಪೇಪರ್, ಕರೆಕ್ಟ್ ಅಲ್ವಾ? ಈಗ ನಮ್ಗೆ 30-35 ವರ್ಷ ಆಗಿ ಡಿಗ್ರಿಗಳು ತಗೊಂಡಿದೀವಿ, ಇಷ್ಟು ವರ್ಷ ಸಂಸಾರ ಮಾಡಿದೀವಿ, ಎಲ್ಲಾ ವ್ಯವಹಾರಗಳು ಅಕ್ಕಪಕ್ಕದಲ್ಲಿ ಎಲ್ಲಾ ಗೊತ್ತಿದೆ. ಎಲ್ಲಾ ಗೊತ್ತಿದ್ಕೊಂಡು ನಾವೇ ಮಕ್ಕಳ ಮೇಲೆ ಕೂಗಾಡ್ಬೇಕಾದ್ರೆ ಆ ಮಗು ಎಷ್ಟು ಮಟ್ಟಿಗೆ ಇದೆ ಪಾಪ, ಅದಕ್ಕೆ ಏನ್ ಗೊತ್ತಿದೆ, ಇನ್ನು ಪ್ರಪಂಚನೇ ಏನು ಗೊತ್ತಿಲ್ಲ. ನಾವೇನು ಮಾಡಕ್ ಆಗೋದಿಲ್ಲ. ಈಗ ನಮ್ಗೆ ಆನ್ಲೈನ್ ಕ್ಲಾಸಸ್ ನಮ್ಗೆ ವಿಧಿ ಇರ್ಬೇಕಾದ್ರೆ ಓಕೆ, ಅದ್ರಲ್ಲೇ ಮಕ್ಕಳು ಒಂದು ಅವಕಾಶ ಸಿಕ್ಕಿದೆ, ನಾವು ಮುಂದಕ್ಕೆ ಹೋಗೋಣ. ದಯವಿಟ್ಟು ಬೈಬೇಡಿ ಮಕ್ಕಳನ್ನ, ಪ್ರೀತಿಯಿಂದ ಮಾತಾಡಿ. ಮನೇಲಿ ಹಸ್ಬೆಂಡ್ ವೈಫ್ ಅಷ್ಟೇ, ಕೋವಿಡ್ ಮನೇಲಿ ಇದ್ದೀರಿ, ಸಣ್ಣ ಪಡೋದಕ್ಕೆಲ್ಲ ಜಗಳ ಮಾಡ್ಕೊಳಕ್ ಹೋಗ್ಬೇಡಿ. ಇರುವ ಒಂದು ಟೈಮ್ ಅನ್ನ ಪ್ರೀತಿಯಿಂದ ಎಂಜಾಯ್ ಮಾಡ್ತಾ ಬೇಗ ಮಕ್ಕಳಿಗೆ ಅಡ್ಮಿಷನ್ ಮಾಡಿ ಬುಕ್ಸ್ ತಗೊಳ್ಳಿ ಅಂತ ಕೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಪೇರೆಂಟ್ಸ್ ಎಲ್ಲರೂ ಖುಷಿಯಾಗಿರಿ. ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ಸುಮಾರು 3-4 ತಿಂಗಳಿಂದ ಚೆನ್ನಾಗಿದ್ದೀರಾ? 3-4 ತಿಂಗಳಾಯ್ತು. ಮಾರ್ಚ್ 16ರಿಂದ ಮಕ್ಕಳ ಮನೆಯಲ್ಲಿ ನಿಮ್ಗೆ ತುಂಬಾ
ಡಿಸ್ಟರ್ಬ್ ಮಾಡ್ತಾ ಇರ್ಬೇಕು, ಮನೆಯಲ್ಲಿ ಜಗಳ ಆಡ್ತಾ ಇರ್ಬೇಕು, ಅವ್ರ ಜೊತೆಗೆ ಸಾಧುವಂತ ಗಂಡ ಹೆಂಡತಿ ಜಗಳ ಮಾಡ್ತಾ ಇರ್ತಾರೆ, ಅವ್ರ ಮಾತುಗಳಿಗೆ ಕಿತ್ತಾಡ್ತಾ ಇರ್ತಾರೆ ಮಕ್ಕಳು. ಇರ್ಲಿ, ಆ ಖುಷಿನಲ್ಲಿ ಕೂಡ ಆ ಕೊರೋನಾ ಅಂತಕ್ಕಂಥದ್ದು ಎಲ್ಲರನ್ನ ಕೂಡ ಒಟ್ಟಿಗೆ ಸೇರಿಸಿದೆ. ಈಗ ಸಂಬಂಧಗಳನ್ನ ಬೆಸೆಯೋದಿಕ್ಕೆ ಆ ಒಂದು ವಾತಾವರಣ ಕಲ್ಪಿಸ್ಕೊಟ್ಟಿದೆ ಅಷ್ಟೇ. ನಮ್ಗೊಬ್ರಿಗೆ ಅಲ್ಲ, ನಿಮ್ಗೋಸ್ಕರ ನಿಮ್ಗೆ ಅಲ್ಲ, ಇಡೀ ಪ್ರಪಂಚಕ್ಕೆ, ಇಡೀ ವರ್ಲ್ಡ್ಗೆ ಈ ಕೊರೋನಾ ಅಂತಕ್ಕಂಥದ್ದು ಲಗ್ಗೆ ಹಾಕಿದೆ. ಮಕ್ಕಳ ಜೊತೆ ನಾವು ಕೂಡ ಅವ್ರಿಗೆ ಒಂದು ರೀತಿಯಲ್ಲಿ ಇರ್ತಕ್ಕಂಥ ಧೈರ್ಯವನ್ನ ತುಂಬ್ಕೊಬೇಕು. ಶಾಲೆ ಇಲ್ಲ, ಶಾಲೆ ಇಲ್ಲದೇ ಇದ್ರೂ ಕೂಡ ಈಗ ಆನ್ಲೈನ್ ಸ್ಟಾರ್ಟ್ ಆಗಿದೆ. ಈ ಆನ್ಲೈನ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲ ವಿಚಾರಧಾರೆಗಳನ್ನ ನಮ್ಮ ಫ್ಯಾಕಲ್ಟಿ ಎಲ್ಲವನ್ನ ಕೂಡ ಹೇಳ್ತಾ ಇದೆ. ಎಲ್ಲ ಸಬ್ಜೆಕ್ಟ್ ಅಲ್ಲಿ ಕೂಡ ಅವರಿಗೆ ಧೈರ್ಯವನ್ನು ತುಂಬುತ್ತಾ ಕ್ಲಾಸಸ್ ಅನ್ನ ಮಾಡ್ತಾ ಇದ್ದಾರೆ. ನೋಡಿ, ಲಾಸ್ಟ್ ಅಂದ್ರೆ 1920 ಲಾಸ್ಟ್ ಇಯರ್ ಬ್ಯಾಚ್ ಅಲ್ಲಿ ಇರ್ತಕ್ಕಂಥ ICSE ಮಕ್ಕಳು ಕೂಡ ಹಾಸ್ಟೆಲ್ ಅಲ್ಲಿ ಇದ್ಕೊಂಡು ಚೆನ್ನಾಗಿ ಒಂದು ಒಳ್ಳೆ ರಿಸಲ್ಟ್ ಅನ್ನು ತಂದುಕೊಟ್ರು. ಹಾಗೆ ನೀವು ಮನೆಯಲ್ಲಿ ಇದ್ದೀರಾ, ಮನೇಲಿ ಇದ್ಕೊಂಡು ಈಗ ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ, ಬೇಗ ಬಂದು ಅಡ್ಮಿಷನ್ ಮಾಡಿ ಬುಕ್ಸ್ ಅನ್ನ ತೆಗೆದುಕೊಳ್ಳಿ. ಟೀಚರ್ಸ್ ಇಲ್ಲಿ ಪಾಠ ಮಾಡಿದ ತಕ್ಷಣ ಬುಕ್ಸ್ ಅಲ್ಲಿ ರೆಫರ್ ಮಾಡಬಹುದು, ಓದ್ಬೋದು. ಏನಾದ್ರು ಗೊತ್ತಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಹಾಗೆ ನೀವು ಮೇಲ್ ಬಾಕ್ಸ್ ಅಲ್ಲಿ ರಿಪ್ಲೈ ಮಾಡ್ತಾರೆ. ಅವರು ಕೂಡ ಮೇಲ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ನೀವು ರಿಪ್ಲೈ ಮಾಡಿದಾಗ ಅದನ್ನ ನೋಡ್ಕೊಬಹುದು. ನೋಟ್ಸ್ ಅನ್ನ ಬರೀರಿ, ಹೋಮ್ ವರ್ಕ್ ಅನ್ನ ಬರೀರಿ, ಎಲ್ಲ ಒಂದು ಬರ್ಕೊಂಡು ಸೇಮ್ ಕ್ಲಾಸ್ ಆಸ್ ಇಟ್ ಈಸ್ ಇರುತ್ತೋ ಅದೇ ರೀತಿ ಹೋಗ್ತಾ ಇರುತ್ತೆ. ಇದೊಂದು ತರ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮ್ಗೂ ಕೂಡ. ಯಾವುದೇ ವಿಧವಾಗಿರ್ತಕ್ಕಂಥ ಗೊಂದಲ ಇರೋದಿಲ್ಲ. ನಾಳೆ ದಿನ ಇನ್ನು ಏನೇನು ಬರುತ್ತೋ ನಮ್ಗೆ ಗೊತ್ತಿಲ್ಲ. ಇವಾಗಲೇ ಮೊದಲು ಕ್ಲಾಸು 4 ಗೋಡೆಗಳ ಮಧ್ಯೆ ಒಂದು ಟೀಚರು ಒಂದು ಪಾಠವನ್ನ ಮಾಡ್ತಾ ಎಲ್ಲ ವಿಚಾರಧಾರೆಗಳು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ರು. ಈಗೇನಪ್ಪ ಆಗಿದೆ ಅಂತ ಹೇಳಿದ್ರೆ ಎಲ್ಲೋ ಕೂತ್ಕೊಂಡು ಎಲ್ಲೋ ಒಂದು ಕಡೆಯಿಂದ ಕೇಳ್ತಕ್ಕಂಥ ಒಂದು ವಾತಾವರಣ ಕಲ್ಪಿಸ್ಕೊಂಡಿದ್ದೀವಿ ನಾವೆಲ್ಲ. ಹಾಗೆ ಎಲ್ಲರೂ ಕೂಡ ಧೈರ್ಯವಾಗಿ ಎಕ್ಸಾಮ್ ನಡೆಯಲ್ಲ ಅಂತಕ್ಕಂಥ ಒಂದು ಭಾವನೆ ನಿಮ್ಮಲ್ಲಿ ಬೇಡ. ಎಕ್ಸಾಮ್ ನಡೆಯುತ್ತೆ. ಮಕ್ಕಳನ್ನ ಯಾಕಪ್ಪ ಅಂದ್ರೆ ಪ್ರಮೋಟ್ ಮಾಡ್ಲೇಬೇಕು. ಪ್ರತಿ ವರ್ಷನೂ ಕೂಡ ಮಗುನ್ ಪ್ರಮೋಟ್ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಮಗುವಿನ ವಯಸ್ಸು ಆಗ್ತಾ ಇರುತ್ತೆ, ಆದ್ರೆ ಕ್ಲಾಸ್ ಅಲ್ಲೇ ಇರುತ್ತೆ. ಅದಕ್ಕೋಸ್ಕರ ಪ್ರತಿ ವರ್ಷ ಪ್ರಮೋಟ್ ಮಾಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದಿರುತ್ತೆ. ಈಗಾಗಲೇ ಒಂದು ಸರ್ಕ್ಯುಲರ್ ಕೂಡ ಕೊಟ್ಟಿದ್ದಾರೆ. 100ರಷ್ಟು ಭಾಗ ಪಾಠ ಇರ್ತಕ್ಕಂಥದ್ದು ಕೂಡ ಇವತ್ತು 30% ಅನ್ನ ಕಮ್ಮಿ ಮಾಡಿದ್ದಾರೆ. ಅಂದ್ರೆ 20 ಲೆಸನ್ ಇತ್ತು ಅಂತ ಹೇಳಿದ್ರೆ 17 ಲೆಸನ್ ಮಾಡ್ಲೇಬೇಕು. ಆ ರೀತಿಯಾಗಿರ್ತಕ್ಕಂಥ ಒಂದು ಸರ್ಕ್ಯುಲರ್ ಅನ್ನ ಕಳಿಸ್ಕೊಟ್ಟಿದ್ದಾರೆ. ಆ ಸರ್ಕ್ಯುಲರ್ ಪ್ರಕಾರವಾಗಿ ಪಾಠಗಳಿರುತ್ತೆ. ಸಾಮಾನ್ಯವಾಗಿ ಆಗಸ್ಟ್ ಕಳೆದ ತಕ್ಷಣನೇ ಶಾಲೆಗಳು ಪ್ರಾರಂಭ ಆಗ್ತಕ್ಕಂಥ ಸೂಚನೆಗಳನ್ನ ಕೂಡ ಕೇಂದ್ರ ಸರ್ಕಾರ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಇಬ್ರು ಕೂಡ ಕೊಟ್ಟಿದ್ದಾರೆ. ಬುಕ್ ಇಟ್ಕೊಂಡು ಡೆಸ್ಕ್ಗಳ ಮೇಲೆ ಎಲ್ಲ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಇದ್ರು. ಆದ್ರೆ ಆನ್ಲೈನ್ ಅಲ್ಲಿ ಆ ರೀತಿ ಮಾಡಕ್ ಆಗ್ತಾ ಇಲ್ಲ. ನೀವೇ ಅಪ್ಪ ಅಮ್ಮನೇ ನೋಡ್ಕೊಂಡು ಮಗು ಪಕ್ಕದಲ್ಲಿ ಕೂತ್ಕೊಂಡು ಏನ್ ಓದ್ತಾ ಇದೆ, ಏನ್ ಕ್ಲಾಸ್ ಮಾಡ್ತಾ ಇದ್ದಾರೆ, ಯಾವ ಸರ್ ಏನ್ ತಪ್ಪು ಮಾಡಿದ್ದಾರೆ, ಏನ್ ಹೇಳ್ತಾ ಇದ್ದಾರೆ, ಅಥವಾ ಏನ್ ಹೇಳ್ಬೋದಾಗಿತ್ತು ಎಲ್ಲವನ್ನ ಕೂಡ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಅದಕ್ಕೆ ರಿಪ್ಲೈ ಅನ್ನು ಮಾಡ್ತಾರೆ. I hope all of you have been listening to Anu ma'am words and Prakash sir words. So that was really good for the message for the parents, where parents get educated regarding the online education system, and the students who are very new to the online education, they have been learning many new technologies nowadays. They now know how to attend the online classes. This might be new to the parents as well as the students, but as time goes, they'll learn very quickly. And I am confident that my school children, Shunga school children, are very good in all the ways where they can learn very good, they can learn very soon, and they adapt to the things very well. So I have my beautiful staff today. So online classes has been started from past 14 days, and we are getting good response from our parents and our students too. So from the COVID-19 holidays, when the school has been sealed down or the holidays has been started for the students, we are continuously giving students the assignments and homeworks through the school mobile app, through Facebook. We are connected in all the ways to the students. So one thing I want to tell is, we don't want our students' connection to be lost in any way. So we have been connected with students through Facebook, through school mobile application, through Gmails, emails, and online classes. So nowhere we have been disconnected with the students. So we have a very good majority of students attending the online classes, and we have very good staff who are training well, and we have well trained staff now, and they are continuously being learning new skills.
so that even they are very new to the online education. More students joining for the online classes, so we see that many students are there to see us, to learn something new for the day. So that gives us a boost to teach something to the students. So we have all the teachers who are taking care. We have good experienced teachers. All the teachers are about 5 years, about 10 years experience in their particular subject. So parents, no need to worry about the experience of the teachers. But parents might think, how come all the teachers can learn online classes? How can they teach? They are very not used to this system. But we train teachers very well for the online classes also. So coming to the point of teaching staff, we have our beautiful staff teacher called Satish sir, and we have Chandini ma'am. They both are the senior hands of our school. Now they are going to show you how online classes go and how other facilities, how you have to create the Gmail, how you have to join the Google Meet, how you have to take the connection of the online classes, how you have to set up your laptops. So, and now you have to join the meeting links, what all assignments will be sent in the WhatsApp groups, and where the students have to complete their assignments and how they have to submit. So I request parents below, I want parents from whose their children are studying in 4th grade, 5th grade, 6th and 7th standard. If you are free at home, kindly sit with your children so that 4th, 5th and 6th students are not so intelligent to handle these Google Meet applications and everything. You just show them for 2 or 3 days, they'll get used to that. After 2-3 days, they'll get to know how to join the meeting, how they have to behave, how they have to turn off the microphone, how they have to sit in front of the camera, which all subjects they have to take the books, which all subjects they have to, they will have the timetable, no? So now all the teachers are doing the online classes and they are giving the assignments. So students are just clicking the pictures in the phone, sending it to the WhatsApp group only. So from Monday, as you create your new email IDs, teachers will share the email IDs of their subjects. So you have to send your homeworks. For example, if you have mathematics assignments, teacher will give her email ID so that you have to send your maths assignment to the particular teacher email ID. So your homeworks and all will be corrected by teachers again. So teachers will be giving all the assignments, classes will be taken, and the students might feel bored. What, every day I have to wake up, attend only the online classes? No need to worry. We will have different activities coming in the online classes in coming days. Groups ಇದೆ ನಿಮಗೆ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಸ್ಟೇಟ್ ಅಂಡ್ ICSE ಆ ಗ್ರೂಪ್ಸ್ ಅಲ್ಲೂ ಕೂಡ ನಾನು ಆ PDF ಅನ್ನ ಸೆಂಡ್ ಮಾಡ್ತೀನಿ ನಿಮಗೆ. ಈ ಮೀಟಿಂಗ್ ಮುಗಿದ ನಂತರ ನೀವು ಒಂದ್ಸಲ ಅದನ್ನ ನೀಟಾಗಿ ಒಂದ್ಸಲ ಚೆಕ್ ಮಾಡ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ನಿಮಗೆ ನೆಕ್ಸ್ಟ್ ಎರರ್ಸ್ ಅನ್ನುವಂಥದ್ದು ಬರೋದಿಲ್ಲ. ಇಸ್ ಇಟ್ ಕ್ಲಿಯರ್? ಸೊ ಹಾಗಾಗಿ ಮೊದಲನೇದಾಗಿ ನಾನು ಪ್ರೆಸೆಂಟೇಷನ್ ಅನ್ನುವಂಥದ್ದನ್ನ ನಿಮಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪ್ರತಿಯೊಬ್ರು ಕೂಡ ನಿಮ್ಮ ಮೈಕ್ ಅನ್ನುವಂಥದ್ದನ್ನ ಮ್ಯೂಟ್ ಮಾಡಿ, ಕಂಪಲ್ಸರಿ ಅದು. ಯಾಕೆ ಅಂತಂದ್ರೆ ನೀವು ಮ್ಯೂಟ್ ಮಾಡದೆ ನೀವು ಮಾತಾಡ್ತಿದ್ರೆ ಸೊ 100 ಜನ ನೋಡ್ತಿದ್ದಾರೆ, 100-150 ಜನ ನೋಡ್ತಾ ಇರೋದ್ರಿಂದ ಪ್ರೋಗ್ರಾಮ್ ಅನ್ನ, ಸೊ ಕಂಪಲ್ಸರಿ ಅವರೆಲ್ಲರಿಗೂ ಕೂಡ ಡಿಸ್ಟರ್ಬ್ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ರು ನೀವು ನಿಮ್ಮ ಮ್ಯೂಟ್ ಮಾಡಿ ನಿಮ್ಮ ಮೈಕ್ ಅನ್ನ, ಕ್ಯಾಮ್ರಾವನ್ನ ಆನ್ ಮಾಡ್ಕೊಳ್ಳಿ. ಇಸ್ ಇಟ್ ಕ್ಲಿಯರ್? ಸೊ ನಿಮಗೆ ಏನಾದ್ರೂ ಒಂದು ವೇಳೆ ನಾನು ತೋರಿಸ್ತಾ ಇರ್ತಕ್ಕಂಥ ಒಂದು ಸ್ಕ್ರೀನ್ ಶಾಟ್ಸ್ ಅನ್ನುವಂಥದ್ದು ಏನಿರುತ್ತೆ ಅದನ್ನ ಸ್ಕ್ರೀನ್ ಶಾಟ್ ಕೂಡ ನೀವು ತೆಗೆದುಕೊಳ್ಬಹುದು. ನಾನು ಆಮೇಲೆ ನಿಮ್ಗೆ ಗ್ರೂಪ್ ಅಲ್ಲೂ ಕೂಡ ಸೆಂಡ್ ಮಾಡ್ತೀನಿ. ಈಗ ನಾನು ಪ್ರೆಸೆಂಟೇಷನ್ ಅನ್ನುವಂಥದ್ದನ್ನ ಆನ್ ಮಾಡ್ತಾ ನಿಮ್ಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. I hope all are safe and happy at home. First of all, I would like to thank all the parents for your great support and love for us. As you know that from past 1 week online classes are going on in our school, we are doing it. It was a seamless transition from the normal classes to the online classes. It enhances the creativity, confidence and social skills in your children. It will be very, very useful for your children. So you have to follow that, try to get the books and arrange it in a proper manner so that they can prepare for their examination. Sense of physical presence of our children, because you will not be available in the classes, physical presence of our children won't be available. So 100% we cannot expect from the online classes. At least 70%, we are trying our level best. Instead of doing nothing, at least we are doing something. So parents, please, you should appreciate us. As you know that now medical staff and police and sewage people and transportation, many are working very harder
when we compare to others. Now, we teachers also, we are trying to do something for the society. So we are trying to do that. Kindly cooperate with us so we can do it very well. So you know already online classes are going on. I hope you parents also sitting and enjoying nicely with the students. So you can know what is going on in the class. So easily you can understand what the teachers are doing, what we have to do. So this is a very, very difficult time for the people, children, even for the students and even for the parents and even for the teachers. Before, only teachers we are doing 100%, but now we parent, you parent has to do at least 50%. Even I am a parent, I can say that without taking an admission, I can do something. I am a teacher, I can say that I can explain to the children why I want to take an admission and do that and get the books and arrange the books for the children. This is totally wrong, parents. Even I am a parent, I can't help my children. If I be explaining to them, they won't listen properly. They will be in need of help of teachers. So I request you to take the books and make an admission of the children so that they will be ready for the classes. So even we will be very happy to take a class. Without textbooks, even we can't do, even you can't do anything. So I hope you will cooperate with us and help to us. So one more thing, as a parent, what you have to do is just a simple things. You know, some parents will be uneducated. So don't worry that just you see, look, whether you understand or not, just you see that it is more than enough for us. So as a parent, what you have to do is, some things, only 5 to 6 points, what you have to do is, one is just explain what the class, what the online class is. Okay, just explain what the online class is. And just check whether the available materials are ready or what. Whatever things are needed, whether they have or not. And the next one more thing what you have to do is, you just keep an eye on them so that during the classes, so that they will attend the class properly. So what the parents will do, even I am doing that, I will do that. What is that? Everything I will keep ready. I will lock the door and I will come out of the room. That don't do it, parents. You just 5 minutes once or 15 minutes once. Just go and check whether the child is attending the class or playing. Because we can't say anything. You can leave and come and the children will be playing a games. So you must have an eye on the children so that you will be knowing what is going on in the classes. So only it will be from Monday onwards we are going to follow a new schedule so that children will be having more classes. You don't want to sit in all the classes, at least per day, 1 or 2 classes. You just attend and see what is going on in the classes. So this is the one thing what you have to do. And the next thing is, make sure that the children are doing the homework or what. Everything you are going to send through an email, we will check it. Don't worry. Everything 100%, more than 100%, we are trying it now. So we will do it. Just what you have to do is, every day, make sure that your child has completed the homework or not. Understood? If he is completed, if he or she is completed, just appreciate them. They will be very happy to continue the homework in the coming days also, so that easily they can finish their homework. 1 week it will be difficult for the children. Afterwards they will be adjust to the online classes. So do this and praise their good work and ask them what they have learned in the class. Okay, this is the main thing what you have to do. First period, okay, what you have learned. Second period, what you have learned. And next period, what you have learned. Just make a schedule and prepare a timetable for the children. Because when they come to school, we will be having a school diary so that each and every note we will be sending to you. So you will come to know what is the homework, what he has to read, everything. So here, as a school diary, we are going to use an email. Every day you check the email and see what is the homework is going on and make sure that the children have completed the homework. Okay, this, you don't think this is a vacation, this is a long time. You know that from the December, now the month of July, it's going to August, September, only 2 months in a hand. So there is long gap, they will forget everything, they will not be having any idea about the academics. Main thing, we need to focus on the academics. Don't think that, let them enjoy. Every year the students is going to the school and spending a lot of time and reading. Let them take rest. Don't think like that. They will forget. Everything will be empty in their mind. Even I check my children also. After 1 month or 3 months, if I ask the tables also, they can't able to say the tables. So don't do that. After 4 months, without taking an admission, without attending the online classes, if the children attend the classes,
what will happen? The teacher has to come from the basic, from the 4th to 5th standard. For 8th, 9th, 10th, it is impossible. 10th standard, what they have to do? Everybody should focus on their syllabus. You know very well, whether you know or not, we will send you. In the 10th standard, they have reduced some portions also. So we will be focusing on the main portion so that you will be, don't try to read all the portions, children. Portions are reduced. We will inform you. According to that, you can make a schedule. Only one request from the parents, that make a timetable. Every day make a timetable for the children. This is the time. You have to wake up at 5 o'clock and be ready for the next class. Next class, before going to the class, what is the homework? What you have to read? Whether the teacher tell or not, make them read. This is for only for 8th, 9th, 10th. Teacher won't be telling read like that. This is your responsibility that you have to read and be ready to face an examination. Even you compare in the last years, those are finished their syllabus and very ready. What is that? Till 5 o'clock they used to attend the classes, and they will be in hostel. In hostel also we used to train them. Then too, when they are writing an examination, they will be having some fear, children. But you compare We can't hear. the situation, it is really a pandemic situation, right? So what you have to do, we are doing our level best. Even you have to work hard more than the last year. 10th standard children, don't think that exams will be cancelled this year also, definitely not. That too, main ICSE children, they have sent the syllabus. We have to follow the syllabus through the online classes, whether you attend or not. Suppose in a class, if your 30 students are there, whether 15 students are present, 15 students are absent, don't worry, you do the class. We have to do the class. So from tomorrow you will have a separate timetable, you will have a separate classes, separate teacher, everything different. At both ICSE and state board. Parents, please don't think that it's been already, it's August now, schools are not going to happen, exams will, they will promote again. So that will not happen this year. As we have got the circular from ICSE board as well as the state board, 30% syllabus has been cut off already. So other 70% teachers will be teaching and completing their syllabus. So parents, please come and pay the fees and take the books of your children. So that whenever the teacher teaches, no, if the student has the book, if for example, if teacher is teaching mathematics and your child doesn't have the textbook or notebook, whatever teacher teaches in the online class, student cannot understand. So when they have the textbooks or notebooks with them, when teacher is teaching, they can see the doubts, they can see the problems, which problem teacher is teaching, which lesson teacher is teaching to the student. They can follow up through the textbooks. So as soon as possible, come do the admission of your child, get the books, get the textbooks, so that students can cope up with the online classes. So coming to other portions of the online classes, if for example online class is at 10 o'clock, only other 5 to 10 minutes we will accept the admission for the online classes. So if class is at 10 o'clock and you come at 10:30 and you tell I can't admit for the online classes, teacher cannot keep on admitting you till 10:30. So if the class is at 10 o'clock, you have to be there by 10 o'clock or maximum 10:05. Within that, if you are there, you can be in the online class, or student cannot see the online class, because first 2 weeks we just gave an introduction where students get used to the online classes. So from next time or from Monday itself, we will be giving the timetable, which period is in which hour and what all days. From Monday to Friday we will have the online classes. Every Saturday and Sunday there will be no online classes for the students. Okay, from Monday to Friday, kindly recharge your internet plans, or if you want to purchase a laptop, if you want to purchase a new mobile phone, if you want to create an email ID, do everything within today. From next time, from tomorrow, whichever online classes is there, whichever we will at most our possible way, we will try to mute the students who does not mute their microphone. If at all we are facing the same problem, for example, there are 30 students in a class, one student does not off the microphone, we will try to off the microphone. Then also if they keep on speaking, we will remove them. So other 29 students should not get disturbed from these things. So kindly children and parents, please keep in your mind that whenever you attend the Google meeting or Google classes, kindly mute your microphone. In the every day,
in each and every period, there will be 5 minutes for the students. Whichever doubts they have, they can ask in the last 5 minutes. So that teacher will clarify their doubts, clarify whatever information they require regarding the chapter or anything. So coming to school app, whichever students have not downloaded the school app, you can go to Google Play Store, type Shunga International School, you will get one app. Kindly register that also in your student name only. So that when student name is there, we can identify which class the student is. You can find study material there, you can find your homeworks there, you can find your video there. Yes, good afternoon, both parents and children. Okay, already all the teachers, they said how to do the online classes, then admissions or whatever. Then students, we missing students and parents. Students and parents is the flower of school. We are missing that flowers. Okay, then next ಹೇಳ್ಬೇಕಂದ್ರೆ ವಾಟ್ಸಪ್ ಗ್ರೂಪ್ ನಮ್ಮ ಪೇರೆಂಟ್ಸ್ಗೆ ತುಂಬಾ ಮಿಸ್ ಆಗ್ತಾ ಇದೆ. ಏನಂತಂದ್ರೆ ಸೊ ಅಡ್ಮಿಷನ್ ಹೇಗ್ ಮಾಡೋ ಒಂದು ಡೌಟ್ ಇದೆ, ಅಡ್ಮಿಷನ್ಸ್ ಮಾಡೋದಾ ಮತ್ತೆ ಬಿಡೋದಾ ಅಂತ ಡೌಟ್ಸು ಇದೆ. ಸೊ ಅದನ್ನ ಮೈಂಡ್ ಇಂದ ತೆಗೆದ್ಬಿಡಿ. ನಿಮ್ ಕಾನ್ಸಂಟ್ರೇಷನ್ ಏನು, ಮಕ್ಕಳಿಗೆ ಅಡ್ಮಿಷನ್ ಮಾಡಿ ಬುಕ್ಸ್ ತಗೋಬೇಕು, ಮಕ್ಕಳಿಗೆ ಎಜುಕೇಶನ್ ಕೊಡ್ಬೇಕು, ಅಷ್ಟು ಪೇರೆಂಟ್ಸ್ಗೆ. ಸೊ ಆಫೀಸ್ ಆಲ್ರೆಡಿ ಓಪನ್ ಇರುತ್ತೆ, ಮಾರ್ನಿಂಗ್ 9 o'clock to 4:30 ವರೆಗೂ ಆಫೀಸ್ ಓಪನ್ ಇದೆ. ನಿಮ್ದು ಏನೇ ಡೌಟ್ ಇರ್ಲಿ, ಒಂದ್ ಸರಿ ಅಲ್ಲ 2 ಸರಿ ಅಲ್ಲ 5 times ಬಂದು ಕಾಲ್ ಮಾಡಿ, ಇಲ್ಲಾಂದ್ರೆ ಬನ್ನಿ ಫ್ರೀ ಇದ್ರೆ. ಕೊರೋನಾದಲ್ಲಿ ಹೇಗ್ ಹೋಗೋದು ಅಂತ ಆತರ ಇರಕ್ ಹೋಗ್ಬೇಡಿ. ಸೊ ಪೇರೆಂಟ್ಸ್ ಬಂದು ಆಫೀಸ್ ಅಲ್ಲಿ ಡೌಟ್ ನ ಕ್ಲಿಯರ್ ಮಾಡ್ಕೊಳ್ಳಿ. ಅದು ಏನಂತ ಇಲ್ಲಿ ಕ್ಲಿಯರೆನ್ಸ್ ನಿಮ್ಗೆ ಸಿಗುತ್ತೆ. ಸೊ ಮಕ್ಕಳು ಎಜುಕೇಶನ್ ಮೇನ್ ಇಂಪಾರ್ಟೆಂಟ್. ಸೊ ಈಗ ಆಲ್ರೆಡಿ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಸಮ್ ಪೇರೆಂಟ್ಸ್ ವಾಟ್ಸಪ್ ಗ್ರೂಪ್ ಅಲ್ಲೂ ಇಲ್ಲ. ಸೊ ಪ್ಲೀಸ್ ಐ ಆಮ್ ರಿಕ್ವೆಸ್ಟಿಂಗ್, ಅವರು ಆ ವಾಟ್ಸಪ್ ನಂಬರ್ ಯಾವ್ದಿದೆಯೋ ಸೊ ಬಂದು ಆಫೀಸ್ ಅಲ್ಲಿ ಕೊಟ್ಟು ಅವ್ರಿಗೆ ಗ್ರೂಪ್ ಅಲ್ಲಿ ಆಡ್ ಮಾಡಕ್ ಹೇಳಿ. ಸೊ ಈಗ ನಾವು ಕ್ಲಾಸಸ್ ಅಷ್ಟೇ, ಅಡ್ಮಿಷನ್ಸ್ ಅಷ್ಟೇ ಸೊ ಮಾಡ್ಕೊಂಡು ಹೋಗ್ತಾ ಇದೀವಿ. ಸೊ ಸಮ್ ಪೇರೆಂಟ್ಸ್ ಬರ್ತಾ ಇಲ್ಲ. ಸೊ ಅದಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಆಗಿ ಹೇಳ್ತಾ ಇದೀವಿ, ಏನು ಥಿಂಕ್ ಮಾಡ್ಬೇಡಿ. ಸೊ ಬಂದು ಅಡ್ಮಿಷನ್ ಮಾಡಿ, ಬುಕ್ಸ್ ಕಲೆಕ್ಟ್ ಮಾಡ್ಕೊಟ್ಬಿಡಿ. ನಿಮ್ ಜವಾಬ್ದಾರಿ ಏನು, ಮಕ್ಕಳಿಗೆ ಏನು ಎಜುಕೇಶನ್ ಕೊಡ್ಬೇಕು ಮಕ್ಕಳಿಗೆ ಅದು ಕೊಡಿ. ಮತ್ತೆ ಅವ್ರಿಗೆ ಆಲ್ರೆಡಿ 2 months 3 months ಆಗಿದೆ. 3 months ಆಗಿದಾದ್ಮೇಲೆ ಈಗ ನೆಕ್ಸ್ಟ್ ಆಗಸ್ಟ್ ಅಲ್ಲಿ ಫಸ್ಟ್ ರೌಂಡ್ ಟೆಸ್ಟ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದಕ್ಕೆ ಎನ್ಕರೇಜ್ ಮಾಡಿ ಪೇರೆಂಟ್ಸ್, ಥಿಂಕ್ ಮಾಡಕ್ ಹೋಗ್ಬೇಡಿ. ಸೊ ಒಂದು ಕೈಯಲ್ಲಿ ಒಂದು ಕೈ ಚಪ್ಪಾಳೆ ಹಾಕಿದ್ರೆ ಚಪ್ಪಾಳೆ ಆಗೋದಿಲ್ಲ. ಸೊ ಪೇರೆಂಟ್ ಟೀಚರ್ ಸೇರಿದ್ರೆ ಮಾತ್ರ ಮಕ್ಕಳಿಗೆ ಎಜುಕೇಶನ್ ಕೊಡೋದಕ್ಕೆ ಸಾಧ್ಯ.